ಒಟ್ಟಾರೆಯಾಗಿ ನೋಡಿದರೆ ಕನ್ನಡದಲ್ಲಿ ರೂಪುಗೊಂಡ ನವೋದಯವು ತುಂಬ ವ್ಯಾಪಕ ಸ್ವರೂಪದ್ದು, ಬಹುಮುಖಿಯಾದದ್ದೂ ಆಗಿದೆ ಮತ್ತು ಇಡೀ ಭಾರತೀಯ ಪುನರುಜ್ಜೀವನವನ್ನು ರೂಪಿಸಿದ ರಾಷ್ಟ್ರೀಯತೆ, ಆಧುನಿಕ ವೈಜ್ಞಾನಿಕ ಚಿಂತನೆಗಳು, ಠಾಕೂರ್, ಗಾಂಧಿ, ಅರವಿಂದರು, ರಾಮಕೃಷ್ಣ, ವಿವೇಕಾನಂದರ ವಿಚಾರಗಳು ಮತ್ತು ವಿವಿಧ ಜಾಗತಿಕ ತಾತ್ವಿಕ ಪ್ರಭಾವಗಳು ಇತ್ಯಾದಿಗಳಿಂದ ತನ್ನನ್ನು ರೂಪಿಸಿಕೊಂಡ ಕನ್ನಡ ನವೋದಯವು ವಿವಿಧ ಕಾವ್ಯ ಪ್ರಕಾರಗಳಲ್ಲಿ ಮಾತ್ರವಲ್ಲ, ಕಥಾ ಸಾಹಿತ್ಯದ ಮೂಲಕವೂ ಕನ್ನಡಕ್ಕೆ ಮಹತ್ವದ ಕೃತಿಗಳನ್ನು ನೀಡಿದ ಚಳುವಳಿಯಾಗಿದೆ. ಕುವೆಂಪು, ಕಾರಂತ, ಬೇಂದ್ರೆ, ಮಾಸ್ತಿಯವರಂತಹ ಶಿಖರ ಸಾಹಿತಿಗಳು ನವೋದಯದ ಚಳುವಳಿಯ ಪ್ರತಿನಿಧಿಗಳಾಗಿದ್ದಾರೆ. 1920ರಿಂದ 1950ರವರೆಗಿನ ಕಾಲಮಾನವನ್ನು ನವೋದಯ ಸಾಹಿತ್ಯದ ಉತ್ಕರ್ಷದ ಕಾಲವೆಂದು ಪರಿಗಣಿಸಬಹುದು. ನವೋದಯ ಸಾಹಿತ್ಯ ಸಂದರ್ಭದ ಮಹತ್ವಾಕಾಂಕ್ಷೆಯ ಕೃತಿ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ಪ್ರಕಟವಾದದ್ದು 1949ರಲ್ಲಿ. ಮುಂದೆ 3 ವರ್ಷಗಳಲ್ಲಿ ಅಡಿಗರ ನಡೆದು ಬಂದ ದಾರಿ ಪ್ರಕಟವಾಗಿ ಅದರ ಮುನ್ನುಡಿಯ ಘೋಷಣೆಗಳು ಮತ್ತು ಇದೇ ಸಂಕಲನದ ಕೆಲವು ಕವಿತೆಗಳು ನವ್ಯ ಸಾಹಿತ್ಯ ಚಳುವಳಿಗೆ ನಾಂದಿಯಾದವು. ಈ ಎರಡು ಚಳುವಳಿಗಳಲ್ಲಿ ಒಂದರ ಮುಕ್ತಾಯ ಮತ್ತೊಂದರ ಪ್ರಾರಂಭದ ಸಂಧಿಕಾಲದಲ್ಲಿಯೇ ಕನ್ನಡದಲ್ಲಿ ಪ್ರಗತಿಶೀಲ ಎಂಬ ಅಪ್ರಮುಖ ಸಾಹಿತ್ಯ ಚಳುವಳಿಯೊಂದು ಕಾಣಿಸಿಕೊಂಡಿತು. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ನವೋದಯ ಸಾಹಿತ್ಯದ ಜೊತೆಗೆ ಕೆಲವು ವಿಚಾರಗಳಲ್ಲಿ ನವೋದಯದ ಧೋರಣೆಗಳಿಗೆ ಪ್ರತಿಕ್ರಿಯೆ ಎಂಬಂತೆ ಹುಟ್ಟಿಕೊಂಡ ಈ ಚಳುವಳಿ ಮುಖ್ಯವಾಗಿ ಸಮೃದ್ಧ ಕಥಾಸಾಹಿತ್ಯ ಪ್ರಕಾರದಲ್ಲಿ ಕಾಣಿಸಿಕೊಂಡು ಕನ್ನಡದ ಪರಿಸರದಲ್ಲಂತೂ ಕೇವಲ 5-6 ವರ್ಷಗಳಲ್ಲಿ 1943ರಿಂದ 1947-48 ಕಾಲದಲ್ಲಿ ತನ್ನ ಕಾವನ್ನು ಕಳೆದುಕೊಂಡಿತು. ಈ ದೃಷ್ಟಿಯಿಂದ ನವೋದಯಕ್ಕೂ ನವ್ಯಕ್ಕೂ ನಡುವಣ ಒಂದು ಅವಸ್ಥಾಂತರವೆಂದು ಇದನ್ನು ಕರೆಯಬಹುದು. ಪ್ರಗತಿಶೀಲ ಎನ್ನುವ ಮಾತು ಇತರ ಸಾಹಿತ್ಯ ಚಳುವಳಿಗಳಿಗೆ ಇರುವ ಹೆಸರಿನಂತೆಯೇ ಬದುಕಿನ ಹಾಗೂ ಸಾಹಿತ್ಯದ ನಿರಂತರತೆಯನ್ನು ಸೂಚಿಸುವ ಪದವಾಗಿದೆ. ಆದರೆ ನವೋದಯ, ನವ್ಯ, ದಲಿತ, ಬಂಡಾಯ ಈ ಪದಗಳು ಅವಕ್ಕೆ ಸಂವಾದಿಯಾದ ಹಾಗೂ ಪ್ರೇರಣೆಯಾದ ಪಶ್ಚಿಮದ ಸಾಹಿತ್ಯ ಚಳುವಳಿಗಳಿಗೆ ಇದ್ದ ಹೆಸರುಗಳಿಗೆ ಸಮೀಪವಾದ ಅರ್ಥವನ್ನು ಪ್ರಕಟಿಸುವಂತೆ ಪ್ರಗತಿಶೀಲ ಅನ್ನುವುದು ಆ ಬಗೆಯ ಪಶ್ಚಿಮದ ಸಾಹಿತ್ಯ ಚಳುವಳಿಯ ಛಾಯೆಯಾಗಲಿ ಸಂವಾದಿ ಪದವಾಗಲಿ ಆಗಿಲ್ಲ. ಯಾಕೆಂದರೆ ಈ ಪದದ ಅರ್ಥವನ್ನು ಒಳಗೊಳ್ಳುವ ಪ್ರೋಗ್ರೆಸಿವ್ ಮೂವ್ಮೆಂಟ್ ಎಂಬ ಮಾತಾಗಲಿ ಪ್ರೋಗ್ರೆಸಿವ್ ಲಿಟ್ರೇಚರ್ ಎಂಬ ಮಾತಾಗಲಿ ಪಶ್ಚಿಮದ ಸಾಹಿತ್ಯ ಚರ್ಚೆಯಲ್ಲಿ ಕಂಡುಬರುವುದಿಲ್ಲ. ಆದರೆ ಭಾರತೀಯ ಪರಿಸರದಲ್ಲಿ ಪ್ರಗತಿಶೀಲ ಎಂಬ ಪದವು ಸೂಚಿಸುವ ಧೋರಣೆಯಾಗಲಿ ಅದರ ಪರಿಣಾಮವಾದ ಸಾಹಿತ್ಯ ನಿರ್ಮಿತಿಯಾಗಲಿ ಮೂಲತಃ ತನ್ನ ಪ್ರೇರಣೆಯನ್ನು ಪಡೆದುಕೊಂಡದ್ದು ಪಶ್ಚಿಮದ ವಾಸ್ತವವಾದಿ ಚಳುವಳಿಯಿಂದ. ರಿಯಲಿಸಂ ಅಥವಾ ವಾಸ್ತವವಾದ ಚಳುವಳಿಯೊಂದು ಯುರೋಪಿನಲ್ಲಿ ಹುಟ್ಟಿಕೊಂಡದ್ದು 19-20ನೇ ಶತಮಾನದಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿ ಮತ್ತು ರಾಜಕೀಯ ಕ್ರಾಂತಿಗಳ ಪರಿಣಾಮವಾದ ಆಲೋಚನಾ ಕ್ರಮಗಳಿಂದ. ಕೈಗಾರಿಕಾ ಕ್ರಾಂತಿಯಿಂದ ಶ್ರಮಿಕ ಮತ್ತು ಬಂಡವಾಳಶಾಹಿ ವರ್ಗಗಳು ರೂಪುಗೊಂಡು ಇವುಗಳ ಒಳಗೆ ಉಂಟಾದ ಆರ್ಥಿಕ ಅಸಮಾನತೆ ಹಾಗೂ ಈ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡ ವರ್ಗರಹಿತ ಸಮಾಜದ ಕನಸುಗಳು ಮತ್ತು ಸಾಹಿತಿಗಳಲ್ಲಿ ಮೂಡಿದ ಜನಪರ ಆಲೋಚನೆಗಳು ಸಾಹಿತ್ಯದ ಸ್ವರೂಪ
ಲಕ್ಷಣಗಳನ್ನು ಬದಲಾಯಿಸಿದವು. ಇದರಿಂದಾಗಿ ಲೇಖಕನಾದವನು ಹಿಂದಿನ ರೊಮ್ಯಾಂಟಿಕ್ ಚಳವಳಿಯ ಲೇಖಕರಂತೆ ಕೇವಲ ಸೌಂದರ್ಯನಿಷ್ಠವಾಗಿ ಬದುಕನ್ನು ಗ್ರಹಿಸದೆ ಅದನ್ನು ಅದರ ಯಥಾಸ್ಥಿತಿಯಲ್ಲಿ ಗ್ರಹಿಸಿ ರೂಪಿಸುವುದೇ ನಿಜವಾದ ಸಾಹಿತ್ಯ ಎಂಬ ನಿಲುವು ಗಟ್ಟಿಗೊಳ್ಳುತ್ತಾ ವಾಸ್ತವವಾದ ಎಂಬ ಚಳುವಳಿಯೊಂದು ಹುಟ್ಟಿಕೊಂಡಿತು. ಇದೇ ಸಂದರ್ಭದ ಹಿನ್ನೆಲೆಯಾಗಿ ಸಂಭವಿಸಿದ ಫ್ರೆಂಚ್ ಮಹಾಕ್ರಾಂತಿ ಹಾಗೂ ಅನಂತರದ ರಷ್ಯನ್ ಮಹಾಕ್ರಾಂತಿಗಳು ವಾಸ್ತವವಾದಿ ನಿಲುವಿಗೆ ಒಂದು ಚಾಲನೆಯನ್ನು, ಹಲವು ಆಯಾಮಗಳನ್ನು ನೀಡಿದವು. ಹೀಗಾಗಿ ವಾಸ್ತವವಾದ, ಅತಿ ವಾಸ್ತವವಾದ, ಸಮಾಜವಾದಿ ವಾಸ್ತವವಾದ ಈ ಬಗೆಯ ಹಲವು ಪ್ರಭೇದಗಳು ಕಂಡುಬಂದರೂ ಮೂಲಭೂತವಾಗಿ ಈ ವಾಸ್ತವವಾದಿಗಳ ನಿಲುವು ಮುಖ್ಯವಾಗಿ ಸಾಹಿತ್ಯವು ಜನಪರವಾಗುತ್ತಾ ಅವರ ಬದುಕಿನ ನಿಜವಾದ ವಾಸ್ತವಗಳನ್ನು ಯಾವ ಉತ್ಪ್ರೇಕ್ಷೆಯೂ ಇಲ್ಲದೆ ಗ್ರಹಿಸಿ ರೂಪಿಸುತ್ತಾ ಸಾಮ್ಯವಾದದ ನೆಲೆಯಲ್ಲಿ ಸಾಮಾನ್ಯನ ಘನತೆಯನ್ನೂ ಅವನ ಆಶೋತ್ತರಗಳನ್ನು ಅಭಿವ್ಯಕ್ತಪಡಿಸಬೇಕು ಎನ್ನುವುದೇ ಆಗಿತ್ತು. ಈ ನಿಲುವಿನ ಅಭಿವ್ಯಕ್ತಿ ಹೆಚ್ಚಾಗಿ ಕಥಾಸಾಹಿತ್ಯ ಮತ್ತು ನಾಟಕ ಪ್ರಕಾರಗಳಲ್ಲಿ ಕಾಣಿಸಿಕೊಂಡಿತು. ಪಶ್ಚಿಮದ ಈ ವಾಸ್ತವವಾದಿ ಚಳುವಳಿಗಳಿಂದ ಪ್ರೇರಣೆ ಪಡೆದು ಸ್ವಾತಂತ್ರ್ಯ ಪೂರ್ವ ಭಾರತದ ಪರಿಸರದಲ್ಲಿ ನವೋದಯ ಸಾಹಿತ್ಯ ಸಂದರ್ಭದಲ್ಲಿಯೇ ಪ್ರಗತಿಶೀಲವೆಂಬ ಹೆಸರಿನ ಸಾಹಿತ್ಯ ಚಳುವಳಿಯೊಂದು ಹುಟ್ಟಿಕೊಂಡಿತು. ಉತ್ತರದ ಲಕ್ನೋದಲ್ಲಿ 1936ರಲ್ಲಿ ಸಾಹಿತಿ ಪ್ರೇಮ್ಚಂದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಭಾರತದ ಪ್ರಗತಿಶೀಲ ಲೇಖಕರ ಪ್ರಥಮ ಅಧಿವೇಶನವೊಂದು ಈ ಚಳುವಳಿಗೆ ಚಾಲನೆ ನೀಡಿತು. ಬದುಕಿನಲ್ಲಿ ಹೊಸ ಸೌಂದರ್ಯವನ್ನು ಅನ್ವೇಷಿಸುವ, ಜನಸಮುದಾಯದ ಮೇಲೆ ನಡೆಯುವ ದಬ್ಬಾಳಿಕೆಗಳನ್ನು ವಿರೋಧಿಸುವ, ಮನುಷ್ಯನ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಾಮ್ರಾಜ್ಯಶಾಹಿ ಹಾಗೂ ಬಂಡವಾಳಶಾಹಿ ಶಕ್ತಿಗಳ ವಿರುದ್ಧ ದನಿ ಎತ್ತುವ ಮತ್ತು ನಿಜವಾದ ಸಮಾನತಾ ಸಾಮಾಜಿಕ ವ್ಯವಸ್ಥೆಯೊಂದನ್ನು ರೂಪಿಸುವ ಹೊಸ ಎಚ್ಚರಗಳನ್ನು ಹುಟ್ಟಿಸುವುದು ತನ್ನ ಉದ್ದೇಶವೆಂದು ಈ ಅಧಿವೇಶನ ಘೋಷಿಸಿತು. ಇದರಿಂದ ಪ್ರೇರಣೆಗೊಂಡು ಕನ್ನಡದಲ್ಲಿ 1943ರ ವೇಳೆಗೆ ಪ್ರಗತಿಶೀಲ ಲೇಖಕರ ಸಂಘವೊಂದು ಅಸ್ತಿತ್ವಕ್ಕೆ ಬಂದಿತು. ಆನ ಕೃಷ್ಣರಾಯರು ಈ ಸಂಘದ ಮುಖ್ಯ ವಕ್ತಾರರಾದರು. ಅವರೊಂದಿಗೆ ನಿರಂಜನ, ತಾರಾ ಸುಬ್ಬರಾಯರು, ಬಸವರಾಜ ಕಟ್ಟಿಮನಿ ಮೊದಲಾದ ಉತ್ಸಾಹಿ ಬರಹಗಾರರು ಸೇರಿಕೊಂಡು ಕನ್ನಡದಲ್ಲಿ ಪ್ರಗತಿಶೀಲ ಚಳುವಳಿಯೊಂದು ಹುಟ್ಟಿಕೊಂಡು ಬಹುಸಂಖ್ಯೆಯ ಕತೆ ಕಾದಂಬರಿಗಳ ನಿರ್ಮಿತಿಯಲ್ಲಿ ಇದು ತನ್ನ ಅಭಿವ್ಯಕ್ತಿಯನ್ನು ಕಂಡುಕೊಂಡಿತು. ಕನ್ನಡದಲ್ಲಿ ಕಾಣಿಸಿಕೊಂಡ ಈ ಪ್ರಗತಿಶೀಲ ಚಳುವಳಿ ಮುಖ್ಯವಾಗಿ ಕನ್ನಡದಲ್ಲಿ ನೆಲೆಗೊಂಡ ನವೋದಯ ಸಾಹಿತ್ಯದ ಒಲವುಗಳಿಗೆ ತೋರಿದ ಪ್ರತಿಕ್ರಿಯೆಯಾಗುತ್ತಾ ಮಧ್ಯಮ ವರ್ಗದವರ ಬದುಕನ್ನು ತನ್ನ ಮುಖ್ಯ ವಸ್ತುವನ್ನಾಗಿ ಮಾಡಿಕೊಂಡಿತು. ಬಡವರ, ಕೂಲಿಕಾರರ, ಶೋಷಿತರ, ಮಹಿಳೆಯರ ಜೀವನವನ್ನು ಕುರಿತು ಕತೆ ಕಾದಂಬರಿಗಳ ಮೂಲಕ ಅತ್ಯಂತ ರೋಚಕವಾಗಿ ಕಾಣಿಸಿಕೊಂಡ ಈ ಸಾಹಿತ್ಯ ಒಂದು ರೀತಿಯಲ್ಲಿ ಹಲವರ ವೃತ್ತಿನಿರತ ರಚನೆಯಾಗಿ ಕೇವಲ ಭಾವುಕ ಅನುಕಂಪಗಳ ಮೂಲಕ ಗ್ರಹಿಸಿದ ಬದುಕಿನ ಚಿತ್ರವಾಗಿ, ಕಲೆಗೆ ತಕ್ಕ ಹದದ ಅಭಾವದಿಂದಾಗಿ ಗಟ್ಟಿಯಾದ ಬರಹಗಳನ್ನು ನಿರ್ಮಿಸಲಾರದೆ ಹೋಯಿತು. ಸೃಜನತೆಯ ತುರ್ತಿಗಿಂತ ಬರೆಯುವುದನ್ನೇ ಒಂದು ಅಭ್ಯಾಸವನ್ನಾಗಿ ಮಾಡಿಕೊಂಡ ಈ ಪಂಥದ ಲೇಖಕರಲ್ಲಿ ಬಹುಮಂದಿ ಗ್ರಾಮೀಣ ಪರಿಸರದಿಂದಾಗಲಿ ಸಮಾಜದ ಕೆಳಗಿನ ವರ್ಗಗಳಿಂದಾಗಲಿ ಬಂದವರಲ್ಲದ ಕಾರಣ ಅವರ ಸಾಹಿತ್ಯದ ಮೂಲ ದ್ರವ್ಯ ಅವರ ನಿಜವಾದ ಅನುಭವದ ಆಳದಿಂದ ರೂಪುಗೊಳ್ಳದೆ ಕೇವಲ ಮೇಲು ನೋಟದ ಕಾಣಿಕೆಗಳನ್ನಷ್ಟೇ ಪ್ರಕಟಿಸುವುದರಲ್ಲಿ
ಕೊನೆಗೊಂಡಿತು. ಹೀಗಾಗಿ ಈ ಚಳವಳಿ ಕನ್ನಡದ ಪರಿಸರದಲ್ಲಿ ಕೇವಲ 5-6 ವರ್ಷ ಮಾತ್ರ ವಿಜೃಂಭಿಸಿ ಕೇವಲ ಕುತೂಹಲದ ವಸ್ತುವಾಯಿತು. ಆದರೆ ಪ್ರಗತಿಶೀಲ ಚಳುವಳಿ ಸಾಂಸ್ಕೃತಿಕವಾಗಿ ಉಂಟುಮಾಡಿದ ಪರಿಣಾಮಗಳನ್ನು ನಿರ್ಲಕ್ಷಿಸುವುದು ಆ ಚಳುವಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಮೊದಲನೆಯದಾಗಿ, ಅದು ಕನ್ನಡದಲ್ಲಿ ರೂಪುಗೊಳ್ಳುತ್ತಿದ್ದ ವಾಸ್ತವವಾದಿ ನಿಲುವುಗಳಿಗೆ ಒಂದು ಗಟ್ಟಿ ನೆಲೆಯನ್ನು ನೀಡಿ ಅದರ ಸಾಧ್ಯತೆಗಳನ್ನು ವಿಸ್ತರಿಸಿತು. ಎರಡನೆಯದಾಗಿ, ಬಹುಸಂಖ್ಯಾತವಾದ ಸುಲಭ ಬೆಲೆಯ ಕಾದಂಬರಿಗಳ ಮೂಲಕ ಮೊಟ್ಟ ಮೊದಲಿಗೆ ಕನ್ನಡ ಜನದಲ್ಲಿ ಕೊಂಡು ಓದುವ ಆಸಕ್ತಿಯನ್ನು, ಪುಸ್ತಕ ಪ್ರೀತಿಯನ್ನು ಹುಟ್ಟಿಸುವುದರ ಮೂಲಕ ಓದುವ ವರ್ಗವೊಂದನ್ನು ವಿಸ್ತಾರ ಮಾಡಿತು. ಆದರೆ ಓದುವ ವರ್ಗವನ್ನು ತಲುಪಿದ ಆ ಪುಸ್ತಕಗಳು ಓದುಗರಲ್ಲಿ ಒಳ್ಳೆಯ ಅಭಿರುಚಿಯನ್ನು ಮೂಡಿಸುವಂಥವುಗಳಾಗಿರದೆ ಕೇವಲ ರೋಚಕ ಸಾಮಗ್ರಿಗಳು ಮಾತ್ರವಾಗಿದ್ದವು ಎಂಬುದನ್ನು ಒಪ್ಪಿದರೂ ಒಳ್ಳೆಯ ಸಾಹಿತ್ಯವನ್ನು ಈ ಓದುವ ವರ್ಗ ಸ್ವೀಕರಿಸಲು ಸಾಧ್ಯವಾಗುವಂಥ ಪೂರ್ವ ಸಿದ್ಧತೆಯೊಂದು ಇದರಿಂದ ನಿರ್ಮಾಣವಾಯಿತು ಎಂಬುದನ್ನು ತಳ್ಳಿಹಾಕುವಂತಿಲ್ಲ. ಮೂರನೆಯದಾಗಿ, ಈ ಚಳುವಳಿಯ ಹಲವು ಬರಹಗಾರರು ಒಳ್ಳೆಯ ವಾಗ್ಮಿಗಳಾಗಿದ್ದು ಕರ್ನಾಟಕದ ಉದ್ದಗಲಕ್ಕೂ ಸಂಚಾರ ಮಾಡಿ ನಾಡು ನುಡಿಗಳ ಮೇಲಣ ಪ್ರೇಮವನ್ನು ಹುಟ್ಟಿಸಿ ಕನ್ನಡ ನಾಡಿನ ಭಾವೈಕ್ಯತೆಗೆ ಹಾಗೂ ಏಕೀಕರಣಕ್ಕೆ ಜನಮನವನ್ನು ಸಿದ್ಧಪಡಿಸಿದರು. ಕೊನೆಯದಾಗಿ, ಈ ಪ್ರಗತಿಶೀಲ ಚಳುವಳಿ ನವ್ಯೋತ್ತರ ಸಾಹಿತ್ಯ ಚಳುವಳಿಯಾದ ದಲಿತ ಬಂಡಾಯ ಚಳುವಳಿಯ ಬೀಜಗಳು ಪ್ರಗತಿಶೀಲ ಚಳುವಳಿಯಲ್ಲಿಯೇ ಕಾಣಿಸಿಕೊಂಡಿವೆ ಎಂದರೆ ತಪ್ಪೇನಿಲ್ಲ. ಪ್ರಗತಿಶೀಲ ಸಾಹಿತ್ಯ ಸಂದರ್ಭದಲ್ಲಿ ಬರೆಯಲು ಪ್ರಾರಂಭಿಸಿದ ಮತ್ತು ಆ ಚಳುವಳಿಯೊಡನೆ ಸಂಘಟಿಸಿಕೊಂಡ ಹಲವು ಲೇಖಕರು ಆ ಚಳುವಳಿಯ ಸಂದರ್ಭದಲ್ಲಿ ಬರೆದ ಕೃತಿಗಳಿಗಿಂತ ಉತ್ತಮವಾದ ಕೃತಿಗಳನ್ನು ಆ ಚಳುವಳಿಯ ಆಚೆಗಿನ ಕಾಲಮಾನದಲ್ಲಿ ಬರೆದಿದ್ದಾರೆ ಎನ್ನುವುದು ಗಮನಿಸಬೇಕಾದ ಸಂಗತಿಯಾಗಿದೆ. ಬಸವರಾಜ ಕಟ್ಟಿಮನಿ, ನಿರಂಜನ, ಚದುರಂಗ, ತಾರಾ ಸುಬ್ಬರಾಯರು ಇವರು ಇತ್ತೀಚೆಗೆ ಬರೆದ ಕೆಲವು ಶ್ರೇಷ್ಠ ಕಾದಂಬರಿಗಳನ್ನು ನೋಡಿದಾಗ ಅನ್ನಿಸುತ್ತದೆ, ಒಂದು ಚಳುವಳಿಯನ್ನು ಮೀರಿದಾಗ ಹುಟ್ಟಿಕೊಳ್ಳುವ ಕೃತಿಗಳು ಆ ಚಳುವಳಿಯ ಬದ್ಧತೆಯನ್ನು ಒಪ್ಪಿಕೊಂಡು ನಿರ್ಮಿತವಾದ ಕೃತಿಗಳಿಗಿಂತ ಹೆಚ್ಚು ಉತ್ತಮವಾಗಿರುವುದುಂಟು.